ನಡೆಸಿದಂತಹ ಯಲ್ಲಾಪುರ ಸಂಕಲ್ಪ ಸೇವಾ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಪ್ರಮೋದ್ ಹೆಗಡೆ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಸ್ಕೊತೀನಿ. ಪೂಜ್ಯರಾದ ಡಾಕ್ಟರ್ ಶ್ರೀಪಾದ್ ಹೆಗಡೆ ಕಂಪ್ಲಿಯವರೇ, ಗೆಳೆಯ ಪ್ರಭಾಕರ ಹೆಗಡೆಯವರೇ, ಪ್ರೊಫೆಸರ್ ಹರೀಶ್ ರವರೇ, ಹಾಗೂ ಶಶಾಂಕ್ ಮತ್ತು ವೀಣಾ ದಂಪತಿಗಳೇ, ದೀಪಾ ದಂಪತಿಗಳೇ, ಹೇಳ್ತೇನೆ ವೀಣಾ ಯಾಕೆ ಬಂತು ಅಂತ ಹೇಳಿ ಹೇಳ್ತೇನೆ, ಮತ್ತು ಕಲಾಸಕ್ತರೇ, ಕಲಾವಿದರೆ, ಬಹಳ ರೋಮಾಂಚನ ಆಗುವಂಥದ್ದು ಕಾರ್ಯಕ್ರಮ ಇದು. ಗಿರಿಧರ್ ಅವರಿಗೆ ಗೊತ್ತಿದೆ, ಕಬ್ನಾಳವರಿಗೆ, ನಾವು ನನ್ನ ಜೀವನದಲ್ಲಿ ಒಂದು ಸಾವಿರಾರು ಸಭೆಗಳನ್ನು ಭಾಗವಹಿಸಿರ್ಬೋದು, ಸಾವಿರಾರು ಸಭೆಗಳಾಗಿರ್ಬೋದು. ಇವತ್ತಿನ ಸಭೆಯೇ ಬಹಳ ವೈಶಿಷ್ಟ್ಯಪೂರ್ಣವಾದದ್ದು. ಈ ಶಶಾಂಕ ಮತ್ತು ದೀಪಾರವರು ನಮ್ಮ ಮನೆಗೆ ಕರೀಲಿಕ್ಕೆ ಬಂದ್ವಿ ಕಾರ್ಯಕ್ರಮಕ್ಕೆ. ನಮ್ಮ ಮನೆಯಲ್ಲಿ ಏನು ಭಾವನೆ ಬಂತು ಅಂತಂದರೆ, ಶಶಾಂಕ, ದೀಪಾ ಮತ್ತು ಪ್ರಮೋದ್ ಹೆಗಡೆಯವರ ಕುಟುಂಬ ನೂರಾರು ವರ್ಷದ ಸಂಬಂಧ ಇರ್ಬೋದು, ಅಂತಹ ಅಕ್ಕರೆ ಆಮಂತ್ರಣ ಅವ್ರದ್ದು. ಯಾರ ಹತ್ರ ಅದನ್ನು ಮೀರ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಷ್ಟು ಹೃದಯದ ಅಂತರಾಳದಿಂದ ತಮ್ಮ ಈ ಕಾರ್ಯಕ್ರಮ ಅಂತಂದರೆ ತಮ್ಮ ಮನೆಯ ಕಾರ್ಯಕ್ರಮ ಅಂಥೇಳಿ ಅಷ್ಟು ಗೌರವಪೂರ್ಣವಾಗಿ ಕರೆದರು. ಆ ವಿನಯತೆಗೆ ತುಂಬ ನನ್ನ ಧನ್ಯವಾದಗಳು. ಎರಡನೇದು, ಡಾಕ್ಟರ್ ಶ್ರೀಪಾದ್ ಹೆಗಡೆಯವರು ಉಪಸ್ಥಿತಿ ಬಹಳ ಮಹತ್ವದ್ದು ಈ ಕಾರ್ಯಕ್ರಮಕ್ಕೆ. ನಮ್ಮೂರಿನ ಹತ್ರನೇ ಕಂಪ್ಲಿಯಲ್ಲಿ ಹುಟ್ಟಿ ಬೆಳೆದು ಇಡೀ ರಾಷ್ಟ್ರಮಟ್ಟದ ಹೆಸರನ್ನು ಗಳಿಸಿ ಇವತ್ತು ಡಾಕ್ಟರೇಟ್ ಪದವಿಯನ್ನು ಪಡೆದು ಸಂಗೀತ ಕ್ಷೇತ್ರದಲ್ಲಿ ಅತ್ಯಂತ ಎತ್ತರದ ಸ್ಥಾನಕ್ಕೆ ಬೆಳೆದು ಅಷ್ಟೇ ವಿನಯತೆಯಿಂದ ಸಮಾಜದಲ್ಲಿ ಆ ಗೌರವವನ್ನು ಇಟ್ಟುಕೊಂಡು ಬಂದಿರುವಂಥ ವ್ಯಕ್ತಿ. ಅವರಿಗೆ ಡಾಕ್ಟರೇಟ್ ಬಂದಿರೋದಕ್ಕೆ ಎಲ್ಲ ಕಲಾ ಆಸಕ್ತರ ಪರವಾಗಿ ಅವರನ್ನು ಅಭಿನಂದಿಸ್ತೇನೆ. ಮತ್ತು ಶಶಾಂಕ ಮತ್ತು ವೀಣಾ ಈ ಹೆಸರನ್ನು ಅವ್ರಿಗೆ ಯಾರು ಸೂಚಿಸಿದ್ರೋ ನನಗೆ ಗೊತ್ತಿಲ್ಲ. ದೀಪ ಯಾಕೆ ಬಂತು ಅಂತಂದರೆ ಅದಕ್ಕೊಂದು ಕಾರಣ ಇದೆ, ಅದು ಭಾಳ ಚೆನ್ನಾಗಿದೆ, ಅದನ್ನು ಹೇಳ್ತೇನೆ ನಾನು. ದೀಪ ಅಂತಲೇ ಹೇಳ್ತೇನೆ, ತಪ್ಪಿದ್ರು ಅದು ಎರಡು ಒಂದೇ ಅಂತಲೇ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ವೇದಿಕೆ ಮೇಲೆ ಒಂದು ರೋಮಾಂಚನ ಆಯಿತು. ಮಕ್ಕಳೆಲ್ಲ ಎದುರಿಗೆ ಕುಳಿತಿದ್ರು, ನಾವು ಹಿಂದೆ ಕುಳಿತಿದ್ವಿ. ಒಂದು ಸುಂದರವಾದಂಥ ಒಂದು ಶ್ಲೋಕ ಸಹಿತ ಹಾಕಿದರು. ನನಗೇನು ಅನ್ನಿಸ್ತು ಅಂತಂದರೆ, ಇವತ್ತಿನ ಸಭೆ ನೋಡಿದಾಗ ಇದು ದೇವೇಂದ್ರನ ಸಭೆ ಇದ್ದ ಹಾಗೆ. ದೇವೇಂದ್ರ ಕುಳಿತಿರ್ತಾನೆ, ವಿರಾಜಮಾನರಾಗಿರ್ತಾನೆ. ಬ್ರಹ್ಮ, ಈಶ್ವರ, ವಿಷ್ಣು ಮುಖ್ಯ ಅತಿಥಿಗಳಾಗಿರ್ತಾರೆ. ಅಲ್ಲಿ ಸಭೆಯ ಪ್ರಾರಂಭ ಒಂದು ವೀಣೆಯಿಂದ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ವೀಣಾ ವೀಣಾ ಅಂತ ಬರ್ತಾ ಇದೆ ಬಾಯಲ್ಲಿ. ಎಲ್ಲ ಮಕ್ಕಳ ವೀಣೆಯ ಸ್ವರೂಪವಾಗಿ ಕುಳಿತಿದ್ರು, ಶಿಕ್ಷಕಿ ಆದಿಯಾಗಿ. ನನಗೆ ಸಾಕ್ಷಾತ್ ಅದೊಂದು ಇಂದ್ರನ ಸಭೆ. ವೀಣೆ ನುಡಿಸ್ತಾ ಇದ್ದಾರೆ. ವೀಣೆಯ ಮೂಲಕವಾಗಿ ಸಂಗೀತವನ್ನು ನುಡಿಸುವಂಥ ಸರಸ್ವತಿಯ ಪ್ರತೀಕವಾಗಿರ್ತಕ್ಕಂಥ ಮಕ್ಕಳು ಇಲ್ಲಿ ಪ್ರಸನ್ನರಾಗಿದ್ದಾರೆ. ಅದಕ್ಕಾಗಿ ಇದಕ್ಕೆ ಕೇವಲ ಧರ್ಮ ಸಭೆ ಅಲ್ಲ, ಅದಕ್ಕೆ ಸುಧರ್ಮ ಸಭೆ ಅಂತ ಹೇಳಿ ಕರೀತಾರೆ ಇಂತಹ ಸಭೆಗಳಿಗೆ. ಅಷ್ಟು ಒಳ್ಳೆಯ ಸಭೆಯ ನನಗೆ ಅನುಭವ ಆಯಿತು. ಎರಡನೇದು, ಆರೋಹಿ ಹೇಳುವಂಥದ್ದು ಹೆಸರನ್ನು ಇಟ್ಟಿದ್ದಾರೆ ನೋಡಿ. ಅವ್ರಿಗೆ ಯಾರು ಸೂಚಿಸಿದ್ದಾರೋ ಗೊತ್ತಿಲ್ಲ. ನಮ್ಮ ಮನೆಗೆ ಉದ್ಘಾಟನೆಗೆ ಗುರುಗಳು ಬಂದಿದ್ದರು. ಮನೆ ಹೆಸರನ್ನು ನೋಡಿದರು, ಪ್ರರೋಹ ಅಂತ ಹೆಸರಿಟ್ಟಿದ್ದರು. ಅದರ ಮೇಲೆ ಒಂದು 15 ನಿಮಿಷ ವ್ಯಾಖ್ಯಾನ ಮಾಡಿದರು ಅವರು. ಆರೋಹಿ ಮತ್ತು ಪ್ರರೋಹ ಎರಡೂ ಒಂದೇ ಶಬ್ದಗಳು. ಬದುಕಿನಲ್ಲಿ ಎತ್ತರಕ್ಕೇರುವುದು ಹೇಳುವಂಥದ್ದು ಅದರ ಅರ್ಥ. ನಮ್ಮ ಎಲ್ಲ ಸ್ಥಿತಿ, ಗತಿ, ಕೀರ್ತಿ ಎಲ್ಲದರಲ್ಲೂ ಸಹಿತ ಬದುಕಿನಲ್ಲಿ ದಿನ 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 ಉಚ್ಛ್ರಾಯವಾದಂಥ ಸ್ಥಿತಿಗೆ ಬರೋದು, ಮೇಲಕ್ಕೇರುವಂಥದ್ದು, ಗೌರವದ ಶಿಖರವನ್ನು ಏರುವಂಥದ್ದು. ಹೀಗೆ ಗುರುಗಳ ಬಾಯಿಂದನೇ ಬಂದಂಥ ಆರೋಹಿ ಪ್ರರೋಹ ಹೇಳುವಂಥ ಶಬ್ದಕ್ಕೆ ಪ್ರತಿಯಾಗಿ ಈ ಸಂಸ್ಥೆಗೆ ಆರೋಹಿ ಹೇಳುವಂಥ ಹೆಸರಿಟ್ಟಿರೋದ್ರಿಂದ ಖಂಡಿತವಾಗಿ ಇದು ಭಾಳ ದೊಡ್ಡ ಎತ್ತರಕ್ಕೆ ಇರುವಂಥ ಸಂಸ್ಥೆ ಆಗ್ತದೆ ಅಂಥೇಳಿ ಈ ಸಂಸ್ಥೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ಬಹಳ ಒಳ್ಳೆಯ ಒಂದು ಸಂದರ್ಭ, ಮಕ್ಕಳೆಲ್ಲ ಸರಸ್ವತಿಯ ಪುತ್ರರಾಗಿ ಸಂಗೀತವನ್ನು ಕಲಿಯುವಂಥದ್ದು. ಏನಾಗಿದೆ ಸಮಾಜದಲ್ಲಿ ಅಂತಂದರೆ, ಮೊನ್ನೆ ಭಾಳ ಚೆನ್ನಾಗಿ ರಾಮಕೃಷ್ಣಾಶ್ರಮದ ಸ್ವಾಮೀಜಿಯವರು ಒಂದು ಕಡೆ ಹೇಳ್ತಾ ಇದ್ದರು, ತಾಯಂದಿರಿದ್ದೀರಿ ನೀವು, ತಾಯಂದಿರಿಗೆ ಹೆಚ್ಚು ಸಂಬಂಧಪಟ್ಟಿದ್ದು. ಅವರು ಕೇಳ್ತಾರೆ ಪ್ರಶ್ನೆಯನ್ನು, ಮಕ್ಕಳನ್ನು ಏನು ಮಾಡ್ತೀರಿ? ಇಲ್ಲ, ಶಾಲೆಗೆ ಹಾಕಿದ್ದೇನೆ. ಶಾಲೆಗೆ ಯಾಕೆ ಹಾಕಿದ್ದೀರಿ? ಕಲೀಲಿಕ್ಕೆ ಹಾಕಿದ್ದೇನೆ. ಕಲಿಯೋದು ಯಾತಕ್ಕೆ? ಗ್ರ್ಯಾಜುಯೇಟ್ ಮಾಡಲಿಕ್ಕೆ. ಗ್ರ್ಯಾಜುಯೇಟ್ ಮಾಡಿದ ಮೇಲೆ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಲಿಕ್ಕೆ. ಮುಂದೆ ಏನು ಮಾಡ್ತೀರಿ? ಒಳ್ಳೆಯ ಸಂಪಾದನೆ ಮಾಡುವಂಥ ನೌಕರಿಗೆ ಕಳಿಸ್ತೇನೆ. ಮತ್ತೇನು ಮಾಡ್ತೀರಿ? ಇಷ್ಟೇ ಜೀವನ ಅಂತ ಹೇಳ್ತಾ ಬಂದರು. ಆದರೆ ಒಂದು ದೊಡ್ಡದಾದಂಥ ಎಚ್ಚರಿಕೆಯ ಮಾತನ್ನು ಹೇಳಿದರು. ಅವರು ಕನ್ನಡ ಶಾಲೆಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ಎಲ್ಲ ಹೀಗೆ ಮಾಡ್ತೇನೆ ಅಂತಂದ್ರಿ, ಎಲ್ಲಿಯೂ ಸಹಿತ ಬಾಯಿ ತಪ್ಪಿ ನನ್ನ ಮಗು ಸಮಾಜದ ಒಳ್ಳೆಯ ಮನುಷ್ಯನಾಗಿ ಮಾಡ್ತೇನೆ ಹೇಳುವಂಥ ಒಂದು ಮಾತು ನೀವು ಹೇಳಲೇ ಇಲ್ಲಲ್ಲ ಅಂತಂದರು ಗುರುಗಳು. ಇವತ್ತಿನ ಅವಶ್ಯಕತೆ, ತೀರಾ ಅವಶ್ಯಕತೆ ಸಮಾಜದ್ದು, ನಮ್ಮ ಮಕ್ಕಳನ್ನು ಒಳ್ಳೆಯ ಮನುಷ್ಯರನ್ನಾಗಿ ಮಾಡುವಂಥದ್ದು ಅವಶ್ಯಕತೆ ಇದೆ. ಬುದ್ಧಿಮತ್ತೆಯಿಂದ, ತಮ್ಮ ಕಷ್ಟದಿಂದ, ತಮ್ಮ ಪರಿಶ್ರಮದಿಂದ ಎಲ್ಲ ಕಡೆ ತೇರ್ಗಡೆ ಆಗ್ತಾರೆ. ಆದರೆ ನಡತೆಯಲ್ಲಿ, ಬದುಕಿನ ಈ ಸ್ಪರ್ಧೆಯಲ್ಲಿ ಅವರು ಒಳ್ಳೆಯ ಮನುಷ್ಯರಾಗುವಂಥದ್ದು ಯಾವಾಗ? ಅದಕ್ಕಾಗಿ ನಮ್ಮ ತಯಾರಿಗಳೇನು, ಪೂರ್ವ ತಯಾರಿಗಳೇನು? ಈ ಒಳ್ಳೆಯ ಮನುಷ್ಯರನ್ನಾಗಿ ಮಾಡಲಿಕ್ಕೆ ಇಡೀ ದೇಶದಲ್ಲಿ ಯಾವುದೇ ಯೂನಿವರ್ಸಿಟಿಗಳಿಲ್ಲ, ಯಾವುದೇ ದೊಡ್ಡ ಅದಕ್ಕೆ ಟ್ರೈನಿಂಗ್ ಸೆಂಟರ್ಸ್ ಇಲ್ಲ. ಹಾಗೆ ನಮ್ಮ ಮಕ್ಕಳು ಒಳ್ಳೆಯವರಾಗೋದು ಹೇಗೆ? ಒಳ್ಳೆಯವರಾಗಬೇಕು ನಿಜ, ಒಳ್ಳೆಯ ಮನುಷ್ಯರಾಗಬೇಕು ನಿಜ, ಅದು ಆಗುವಂಥದ್ದು ನಾವು ಮರೆತು ಬಿಟ್ಟಿದ್ದೇವೆ. ಬೇರೆ ಎಲ್ಲ ಹೇಳ್ತಾ ಇದ್ದೇವೆ, IT BT ಮಾಡ್ತೇವೆ, ಅಮೇರಿಕಕ್ಕೆ ಕಳಿಸ್ತೇವೆ, ಎಲ್ಲ ಹೇಳ್ತಾ ಇದ್ದೇವೆ. ಸಮಾಜದಲ್ಲಿ ನನ್ನ ಮಗು ಒಳ್ಳೆಯ ಮನುಷ್ಯ ಹೇಳ್ಕೊಂಡು ಹೇಳ್ಕೊಳ್ಳಿಕ್ಕೆ ಏನು ತಯಾರಿ ನಮ್ಮದು? ಡಾಕ್ಟರ್ ಶ್ರೀಪಾದ ಹೆಗ್ಡೆ ಅವರು ಎದುರಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇಡೀ ನಮ್ಮ ಮಕ್ಕಳು ಹಾದಿ ತಪ್ಪದೆ ಯಾವುದೇ ಕಾರಣಕ್ಕಾಗಿ ಒಂದು ಒಳ್ಳೆಯ ನಡತೆ ಉಳ್ಳಂಥ, ತಂದೆ ತಾಯಂದಿರಿಗೆ, ತನ್ನ ಕುಟುಂಬಕ್ಕೆ ಒಳ್ಳೆಯ ಹೆಸರನ್ನು ತರುವಂಥ ಮಕ್ಕಳು ಆಗೋದಿದ್ರೆ, ಅವರು ಸಂಗೀತ ಕ್ಷೇತ್ರಕ್ಕೆ ಬಂದರೆ ಅವರು ಒಳ್ಳೆಯ ಮನುಷ್ಯರಾಗಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ದೇವರ ಪ್ರಪಂಚ ಇದು. ಇಲ್ಲಿ ಯಾವುದೇ ಷಡ್ವೈರ್ಯಗಳು ಇಲ್ಲ. ಇಲ್ಲಿ ಕಾಮ, ಮದ, ಮೋದ ಯಾವ ಇದು ಇಲ್ಲ. ಇಲ್ಲಿ ಮತ್ಸರ ಯಾವುದೂ ಇಲ್ಲ. ಶುದ್ಧವಾದಂಥ ಮನಸ್ಸಿನ ಅಂತಃಕರಣದ ಮಕ್ಕಳು ಅವರು. ಆ ಅಂತಃಕರಣದ ಮಕ್ಕಳಿಗೆ, ದೈವಿ ಅಂಶ ಇರತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ತುಂಬುವಂಥ ಯೂನಿವರ್ಸಿಟಿಗಳ ಅವಶ್ಯಕತೆ ಇತ್ತು. ಅವರು ಏನೂ ಬೇಡ, ನಾಳೆಗೆ ಒಳ್ಳೆಯ ಆದರು ಅಂತಂದರೆ ತನ್ನ ಬದುಕನ್ನು ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇರ್ತದೆ. ಅದಕ್ಕಿರುವಂಥ ಒಂದು ಅವಕಾಶ, ಒಂದು ಸಂಗೀತ, ಒಂದು ಸಾಂಸ್ಕೃತಿಕವಾದಂಥ ಆಯಾಮಗಳು, ಇವುಗಳ ಒಳಗೆ ನಮ್ಮ ಭಾರತೀಯ ಪರಂಪರೆ ಒಳಗಡೆ ಮಕ್ಕಳನ್ನು ಇಟ್ಟರೆ ಯಾವ ಕಾಲಕ್ಕೂ ಸಹಿತ ಮಕ್ಕಳು ನಮ್ಮ ಕೈ ತಪ್ಪು ಹೋಗೋದಿಲ್ಲ. ಅಂಥ ಯೂನಿವರ್ಸಿಟಿ ಇವತ್ತಿನ ಕಾರ್ಯಕ್ರಮ, ಅಂಥ ಜೀವನ ಶಿಕ್ಷಣ ಕೊಡುವಂಥ ಒಂದು ಮಹಾದೊಡ್ಡ ಯಾಗ ಇದು. ಈಗ ದೀಪಾವಳಿ ಅವರು ಒಂದು ತಪಸ್ಸು ಮಾಡಿದ್ದಾರೆ, ರಾತ್ರಿ ಬೆಳಗಾಗೋದ್ರೊಳಗಡೆ ಒಂದು ಹಾಡು ಹೇಳಲಿಲ್ಲ. ಒಂದು ಮಕ್ಕಳು ಬಂದರೆ ಒಂದು ನಮಸ್ಕಾರ ಮಾಡಬೇಕಾದ್ರೆ ಅವ್ರಿಗೆ 10 ಸಲ ಆ ಸಂಸ್ಕಾರಗಳನ್ನು ಹೇಳಿಕೊಟ್ಟಿರ್ತಾರೆ. ತಮ್ಮ ಸ್ವಂತ ಮಕ್ಕಳ ಹಾಗೆ ಬೆಳೆಸ್ತಾರೆ ಅವರು ಶಿಕ್ಷಕರು. ನೋಡಿ, ಅವರ ಮನೆಯಲ್ಲೂ ಸಹಿತ ಇಷ್ಟು ಶಿಷ್ಟಾಚಾರದಿಂದ ನಡ್ಕೊಳ್ಳೋದಿಲ್ಲ. ಒಂದು ಸಂಗೀತ ಶಿಕ್ಷಕಿ ಹೇಳ್ತಾರೆ ಅಂತಂದರೆ ಸಾಕ್ಷಾತ್ ಅದು ದೇವರ ಮಾತು ಅಂತ ತಿಳ್ಕೊಂಡು ಅದನ್ನು ಅನುಸರಿಸ್ತಾರೆ, ಆ ಥರ ನಡ್ಕೊಳ್ತಾರೆ. ಈ ಥರ ನಡವಳಿಕೆಯ ಮಕ್ಕಳ ಅವಶ್ಯಕತೆ ಇದೆ ಭಾರತಕ್ಕೆ. ದೊಡ್ಡದಾದಂಥ, ನಮಗೆ ದುರ್ಬಲವಾದಂಥ ಭಾಳ ದೊಡ್ಡ ಬಡತನ ಯಾವುದು ಅಂದರೆ ಒಳ್ಳೆಯ ನಡತೆಯ ಮಕ್ಕಳನ್ನು ಪಡೆಯದೇ ಇರುವಂಥದ್ದು. ಅದಕ್ಕೆ ಅವಕಾಶಗಳು ಇಂತಹ ಒಂದು ವೇದಿಕೆಗಳು ಮಾತ್ರ. ಒಂದು ದೊಡ್ಡ ಜಗತ್ತು ನಿರ್ಮಾಣ ಆಗ್ತದೆ ಇದರಿಂದ. ಇಡೀ ಜಗತ್ತು ಇವತ್ತು ಭಾರತದಿಂದ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಒಂದು 10,000 ವರ್ಷಗಳ ಭಾರತ ಒಂದಾಗಿತ್ತು. ಅದು ಒಂದಾಗಿರಲಿಕ್ಕೆ ಕಾರಣಗಳೇನು ಅಂತ ಹುಡುಕ್ತಾ ಹೋದರೆ ಪಾಶ್ಚಿಮಾತ್ಯರು ಅದಕ್ಕೆ ಏನು ಚೆನ್ನಾಗಿ ಬರೀತಾರೆ ಅಂತಂದರೆ, ಇಡೀ ನಮ್ಮ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪುಟ್ಟ ಪುಟ್ಟ ಸಂಸ್ಕೃತಿಗಳಿರ್ತಕ್ಕಂಥ ಅನೇಕ ಕಾರಣಕ್ಕಾಗಿ ವಿಕೇಂದ್ರೀಕರಣವಾಗಿ ಹರಿದು ಹಂಚಿ ಹೋದಂಥ ಭಾರತವನ್ನು ಒಂದು ಪೋಣಿಸಿ ಒಂದು ಹಗ್ಗದಲ್ಲಿ ಅದು ಸುಂದರವಾದಂಥ ಕಲಾಕೃತಿ ಮಾಡಿ ಶಾಶ್ವತವಾದಂಥ ಸಂಸ್ಕಾರಿತವಾದಂಥ ಬಲಿಷ್ಠವಾದಂಥ ಕೊಂಡಿಯನ್ನು ಮಾಡಿದ್ದಿದ್ರೆ ಕೇವಲ ನಮ್ಮ ರಾಮಾಯಣ ಮಹಾಭಾರತಗಳು ಅಂಥೇಳಿ ಪಾಶ್ಚಿಮಾತ್ಯರು ಬರೀತಾರೆ. ನಮ್ಮ ಎಲ್ಲ ಕಲೆಗಳು ಅದಕ್ಕೆ ಸುತ್ತುವರೆದಿರುವಂಥದ್ದು. ಭಾರತೀಯ ಪರಂಪರೆಗಳ ಕಲೆಗಳನ್ನು ತನ್ನ ಭಾವುಕವಾದಂಥ ಸಾಹಿತ್ಯದ ಮೂಲಕವಾಗಿ ಇಡೀ ನಮ್ಮ ಭಾರತದ ಪುರಾತನವಾದಂಥ ಸಂಸ್ಕೃತಿಯನ್ನು ಸಮಾಜದ ಎದುರಿಗಿಡುವಂಥದ್ದು. ನೋಡಿ, ನೀವು ಕನ್ಯಾಕುಮಾರಿಯಲ್ಲಿ ಹೋಗಿ, ಕಾಶ್ಮೀರಕ್ಕೆ ಹೋಗಿ, ಬುಡಕಟ್ಟು ಸಮಾಜದವ್ರ ಹತ್ರ ಹೋಗಿ, ಎಷ್ಟೇ ಬಡವರ ಗುಡಿಸಲಿಗೆ ಹೋಗಿ, ಅಲ್ಲಿ ಎಲ್ಲ ಮನೆಗಳಲ್ಲೂ ಸಹಿತ ರಾಮ ಗೊತ್ತಿದ್ದಾನೆ ಮತ್ತು ಕೃಷ್ಣ ಗೊತ್ತಿದ್ದಾನೆ. ಯಾರು ಕಲಿಸ್ಕೊಟ್ರು ಅವರಿಗೆ? ಯಾವ ಶಾಲೆಯಲ್ಲಿ ಕಲ್ತರು ಅವರು?
ಎಲ್ಲೂ ಇಲ್ಲ. ನಮ್ಮ ಜನಪದೀಯವಾಗಿ ಬಂದಿರತಕ್ಕಂಥ ಸಾವಿರಾರು ವರ್ಷಗಳ ಕಲೆ ಒಬ್ಬರಿಂದ ಒಬ್ಬರಿಗೆ ಹೇಳ್ತಾ 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 ಇಡೀ ಭಾರತದಲ್ಲಿ ನಮ್ಮ ಸಾಂಸ್ಕೃತಿಕವಾದಂಥ ಶ್ರೀಮಂತಿಕೆಯನ್ನು ಈ ಸಂಗೀತ ಮತ್ತು ಸಾಹಿತ್ಯದ ಕ್ಷೇತ್ರ ತಂದುಕೊಡ್ತು. ಇದೇ ಒಂದೇ ಕಾರಣ ಭಾರತ ಒಂದಾಗಿರಲಿಕ್ಕೆ. ಇವತ್ತು ಗುಜರಾತ್ ಹೋಗಿರಲಿ, ಬೆಂಗಾಲ್ ಹೋಗಿರಲಿ, ಕಾಶ್ಮೀರ ಹೋಗಲಿ, ಕನ್ಯಾಕುಮಾರಿ ಹೋಗಲಿ, ಭಾರತ ಒಂದಾಗಿರ್ತದೆ ಅಲ್ಲಿ ರಾಮಾಯಣ ಮಹಾಭಾರತ ಅಥವಾ ನಮ್ಮ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಿಂದ. ಇಂಥ ಶಿಕ್ಷಣದ ಅವಶ್ಯಕತೆ ಇವತ್ತಿದೆ. ಇವತ್ತು ನೋಡಿ, ಅವರಿಗೆ ಶಿಕ್ಷಣ ಕಲಿಸ್ತಾರೆ. ದೊಡ್ಡ ಯೂನಿವರ್ಸಿಟಿಗೆ ಯಾವುದೇ ಆದಂಥ ಸ್ಕೇಲ್ಗಳಿರೋದಿಲ್ಲ, ಅಥವಾ ರಿಟೈರ್ ಆದಮೇಲೆ ದೊಡ್ಡ ದೊಡ್ಡ ಬೆನಿಫಿಟ್ಸ್ ಇರೋದಿಲ್ಲ, ಏನೂ ಇಲ್ಲ. ಮಕ್ಕಳ ತಂದೆ ತಾಯರು ಕೊಟ್ಟಂಥ ಒಂದು ಸಣ್ಣ ಚಿಕ್ಕ ಗುರುದಕ್ಷಿಣೆಯಿಂದ ಒಂದು ದೊಡ್ಡ ಶಿಕ್ಷಣದ ಸಂಸ್ಥೆಯನ್ನು ಅವರು ನಡೆಸ್ತಾರೆ. ಅವ್ರಿಗೆ ಎಷ್ಟು ಗೌರವ, ಎಷ್ಟು ನಾವು ಗೌರವ ಸಮಾಜ ಕೊಟ್ಟರು ಸಹಿತ ಕಡಿಮೆ. ಮತ್ತು ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳ ಹಾಗೆ ಅವ್ರು ನೋಡ್ತಾರೆ. ಈಗ ಕಾಲೇಜ್ ಕಲಿತು ಭಾಳ ದೊಡ್ಡ MBA ಆದ ಮಕ್ಕಳಿಗೆ ಕಲಿಸೋದು ಬೇರೆ ರೀತಿ, ಅದು ಕಷ್ಟದ್ದಲ್ಲ. ಅದು ಅವರು ಎಲ್ಲ ತಿಳುವಳಿಕೆ ಇರ್ತದೆ. ನೋಡಿ, ಆ ಮಕ್ಕಳು ಬಂದವ್ರಿಗೆ ಇಷ್ಟಿಟ್ಟು ಚಿಕ್ಕ ಮಕ್ಕಳು ಬಂದು ಕಾಲು ಮುಟ್ಟು ನಮಸ್ಕಾರ ಮಾಡ್ತಾರೆ. ಆ ಕಲಿಸುವಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಎಷ್ಟು ತಿದ್ದಿರ್ತಾರೆ ಅವರು. ಒಮ್ಮೆ ಜೋರು ಮಾಡಿರ್ತಾರೆ, ಒಮ್ಮೆ ಸಿಟ್ಟು ಮಾಡಿರ್ತಾರೆ, ಒಮ್ಮೆ ಪ್ರೀತಿ ಮಾಡ್ತಾರೆ. ಅಂತಃಕರಣದಿಂದ ಆ ಮಕ್ಕಳನ್ನು ಪ್ರೀತಿಸಿಕೊಂಡು ಅವರಿಗೊಂದು ಸಂಸ್ಕಾರವನ್ನು ಕೊಡ್ತಾ ಬರ್ತಾರೆ. ನಮ್ಮಲ್ಲಿ ಒಂದು ಸಂಗೀತ ಸಂಕಲ್ಪದಲ್ಲಿ ಸಂಗೀತ ಶಾಲೆ ನಡೀತಾ ಇತ್ತು. ಚಿಕ್ಕ ಮಕ್ಕಳಿಗೆ ಭರತನಾಟ್ಯ ಕಲಿಸೋದಲ್ಲಿ ಏನು ಭರತನಾಟ್ಯ ಹಿಡ್ಕೊಂಡು ಬಂದರೆ, ಇದನ್ನು ಹಿಡ್ಕೊಂಡು ಬಂದರೆ ಈ ಮಗು ಓಡೋಗ್ತದೆ, ಆ ಮಗು ಹಿಡ್ಕೊಂಡು ಬಂದರೆ ಈ ಮಗು ಓಡೋಗ್ತದೆ, ಗದರಿಸಬೇಕು, ಇದು ಮಾಡಬೇಕು. ಕಡೆಗೆ ಸಿಟ್ಟು ಬಂದು ತಡೀಲಿಕ್ಕಾಗದೆ ಏನು ಮಾಡೋದು, ದೊಡ್ಡಕ್ಕೆ ಈ ಶಿಕ್ಷಕನೇ ಅಳಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಿದ್ಲು. ಅಂದರೆ ಮಕ್ಕಳ ಜೊತೆಗೆ ಮಕ್ಕಳಾಗಿ ಬಿಡ್ತಾರೆ ಅವರು ಶಿಕ್ಷಕಿಯರು. ಅಂಥ ಒಂದು ದೃಶ್ಯ ನಾನು ಇಲ್ಲಿ ನೋಡಿದ್ದೇನೆ. ಮತ್ತು ತೀರಾ ಅವಶ್ಯಕತೆ ಇರತಕ್ಕಂಥದ್ದು ಸಂಗೀತ ಮತ್ತು ಸಾಹಿತ್ಯದ ಕ್ಷೇತ್ರ. ಈಗಾಗಲೇ ಹೇಳಿದಾಗೆ ಗಿರಿಧರ್ ಅವರು ಸಹಿತ ಭಾಳ ವರ್ಷಗಳಿಂದ ಈ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಾವು ಒಂದು 37 ವರ್ಷಗಳಲ್ಲಿ ಎಷ್ಟು ಅನುಭವಗಳಿಂದ ನೋಡುವಂಥದ್ದು, ಇಡೀ ಸಮಾಜಕ್ಕೆ ಇದರ ಎಷ್ಟು ಅವಶ್ಯಕತೆ ಇತ್ತು ಅಂಥೇಳಿ. ಹಾಗೆ ನೋಡಿದರೆ ನಮ್ಮ ಯಲ್ಲಾಪುರ ಸಂಗೀತ ಕ್ಷೇತ್ರದಲ್ಲಿ ಅಷ್ಟು ನ್ಯಾಯ ಕೊಡಲಿಕ್ಕಾಗಿಲ್ಲ. ಈಗ ಶ್ರೀಪಾದ ಹೆಗಡೆ ಅಂಥವರು, ಹಾಸಣಗಿ ಗಣಪತಿ ಭಟ್ರಂಥವ್ರು ನಮ್ಮ ತಾಲೂಕಿನಲ್ಲೇ ಇದ್ದರು. ಅದಕ್ಕೊಂದು ಕಾರಣ ಇದೆ. ಒಂದೊಂದು ಕಾರ್ಯಕ್ಷೇತ್ರಗಳು ಒಂದಕ್ಕೆ ಮೀಸಲಾಗಿರ್ತದೆ. ಈಗ ಮಂಚಿಕೆರೆ ಶುದ್ಧವಾದಂಥ ಸಂಗೀತ ಕ್ಷೇತ್ರದ ಒಂದು ನೆಲ ಅದು. ಆದರೆ ಯಲ್ಲಾಪುರ ಶುದ್ಧವಾದ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ನೆಲ ಅದು. ಯಾವುದೇ ಇರಲಿ, ಯಕ್ಷಗಾನ ಇರಲಿ, ಸಂಗೀತ ಇರಲಿ, ಅದು ಸಿರ್ಸಿ ಇರಲಿ, ಯಲ್ಲಾಪುರ ಇರಲಿ, ಅಲ್ಲಲ್ಲಿ ಅದು ಬೆಳೀತಾ ಹೋಗಬೇಕು. ನಾನು ಅದನ್ನೇ ಹೇಳ್ತೇನೆ ತಾಯಿ ತಂದೆಯರಿಗೆ, ನೀವು ಈ ಶಾಲೆಗೆ ಹಾಕುವಂಥದ್ದು ಎಷ್ಟು ನಿಮಗೆ ತೀರಾ ಎಮರ್ಜೆನ್ಸಿ ಎಸೆನ್ಷಿಯಲ್ ಅನ್ನಿಸ್ತದೆಯೋ, ಅಷ್ಟೇ ಆ ಮಕ್ಕಳನ್ನು ಒಂದು ಭರತನಾಟ್ಯ ಶಾಲೆಗೆ, ಒಂದು ಸಂಗೀತ ಶಾಲೆಗೆ ಕಳಿಸುವಂಥದ್ದು ನಿಮ್ಮ ಜೀವನದಲ್ಲಿ ಮಾಡಲೇಬೇಕಾದಂಥ ಕರ್ತವ್ಯ. ಅಷ್ಟು ಮಾಡಿದರೆ ನಿಮ್ಮ ಜೀವನ ಸುಖಮಯವಾಗಿರಲಿಕ್ಕೆ ಸಾಧ್ಯ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಈ ಆರೋಹಿ ಇನ್ನೂ 10 ವರ್ಷಗಳ ಕಾಲ ಅನೇಕ ನೂರಾರು ಸಾವಿರಾರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಹೋಗಲಿ, ಒಳ್ಳೆಯ ಸಂಗೀತಗಾರರನ್ನು ತಯಾರು ಮಾಡಲಿ. ಅವಶ್ಯಕತೆ ಇದೆ. ಈಗ ಭಾರತದಲ್ಲಿ ಅದಕ್ಕೊಂದು ದೊಡ್ಡದಾದಂಥ ಬೆಲೆ ಇದೆ. ಇವತ್ತು ಡಾಕ್ಟರೇಟ್ ಪಡಿತಾರೆ ಶ್ರೀಪಾದ ಹೆಗಡೆ ಅವರು. ಮೊನ್ನೆ ಅವರೇ ಇದ್ದರು ಸಭೆಯಲ್ಲಿ. ಇಡೀ ನಮ್ಮ ದೇಶದ ಅತ್ಯುನ್ನತವಾದಂಥ ತಾನ್ಸೇನ್ ಪ್ರಶಸ್ತಿ ಹಾಸಣಗಿ ಗಣಪತಿ ಭಟ್ರು ಅವರಿಗೆ ಬರ್ತದೆ. ಒಂದು ಹಳ್ಳಿಯಲ್ಲಿ ಇದ್ದುಕೊಂಡು ಅವರು ಶಾಲೆ ನಡೆಸ್ತಾರೆ, ರಾಜಗುರು ಸಂಸ್ಥೆಯನ್ನು ನಡೆಸ್ತಾರೆ. ಒಂದಲ್ಲ ಒಂದು ದಿವಸ ಅದಕ್ಕೆ ಗೌರವ ಇರ್ತದೆ. ನಿಮ್ಮ ಮಕ್ಕಳು ಆ ಸಾಲಿನಲ್ಲಿ ಬರಲಿ, ಒಳ್ಳೆಯ ಸಂಗೀತಗಾರರಾಗಿರಲಿ. ಏನೂ ಆಗದಿಲ್ಲದ್ರೆ ಮನೆಯಲ್ಲಿ ಒಂದು ನೆಮ್ಮದಿ ಕೊಡ್ತಾರೆ ಅವರು. ಒಂದು ಒಳ್ಳೆಯ ಆಲಾಪವನ್ನು ಹಾಡಿದರೆ ಅಷ್ಟು. ನನಗೆ ಕೌಡಿಕೆರೆ ಸರೋವರ ಇದೆ, ನೀವೆಲ್ಲ ನೋಡಿಲ್ಲ, ದೊಡ್ಡ ಸರೋವರ ಅದು. ಬೆಳದಿಂಗಳದಲ್ಲಿ ಅಲ್ಲಿ ಚಂದ್ರ ಬಂದಾಗ ಇಡೀ ನೀರಿನ ಮೇಲೆ ಆ ಕಿರಣಗಳ ಬಿದ್ದು ಒಂದು ಪ್ರಶಾಂತವಾದಂಥ ಸ್ವರ್ಗದ ಹಾಗಾಗ್ತದೆ. ಅಲ್ಲೂ ಒಂದು ಸಂಗೀತ ಸೇವೆ ನಡೀತಾ ಇತ್ತು. ಸಂಜೆ 7-8 ಗಂಟೆಗೆ ಒಂದು ಮಂಗಳಾರತಿ ಹೊತ್ತಿನಲ್ಲಿ ಪಾಪ ಒಂದು ಹೆಣ್ಣು ಮಗಳು ತಂಬೂರಿಯನ್ನು ಇಟ್ಟುಕೊಂಡು ಸುಂದರವಾದಂಥ ರಾಗದಲ್ಲಿ ಆಲಾಪವನ್ನು ಹಾಡ್ತಾ ಇದ್ಲು. ಸ್ವರ್ಗದಲ್ಲಿದ್ದ ಅನುಭವ ಅದು, ಸ್ವರ್ಗದಲ್ಲಿದ್ದ ಅನುಭವ. ಒಂದು ಒಳ್ಳೆಯ ಬೆಳದಿಂಗಳು, ಒಳ್ಳೆಯ ನೀರು, ಒಳ್ಳೆಯ ಪ್ರಕೃತಿ, ಅದರಲ್ಲಿ ಒಂದು ಗಾನ, ಒಂದು ಆಲಾಪ. ಆ ಮನಸ್ಸಿನ ನೆಮ್ಮದಿ ಯಾವ ಶ್ರೀಮಂತವಾದಂಥ ದೇಶಕ್ಕೆ ಹೋದರೂ ಸಹಿತ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು 100ಕ್ಕೆ 99 ಜನ ಟೆನ್ಷನ್ದಲ್ಲಿದ್ದಾರೆ. ನೀವು ನೋಡಿ, ಬೇಕಾದರೆ ಈ ಸಭೆಯನ್ನು ಬಿಡಿ, ನೀವು ಹೊರಗಡೆ ಹೋದ್ಕೊಳ್ಳೆ, ಅಯ್ಯೋ ನನಗೆ ಅಡುಗೆ ಮಾಡಲಿಲ್ಲ ಟೆನ್ಷನ್, ನಮ್ಮ ಮನೆಯವರೇನೋ ಬಂದಿಲ್ಲ ಟೆನ್ಷನ್, ಕಾಯಿಪಲ್ಯ ತಂದಿಲ್ಲ ಟೆನ್ಷನ್, ನನಗೆ ಒಳ್ಳೆಯ ಹಣ ಸಿಕ್ಕಿಲ್ಲ ಟೆನ್ಷನ್ನು, ನನ್ನ ಆರೋಗ್ಯ ಸರಿ ಇಲ್ಲ ಟೆನ್ಷನ್ನು. ಟೆನ್ಷನ್ ಇಲ್ಲದೆ ಇರತಕ್ಕಂಥ ಮನುಷ್ಯನೇ ಇಲ್ಲ. ಪ್ರತಿಯೊಬ್ಬನಿಗೂ ಟೆನ್ಷನ್ನು, ಟ್ಯಾಬ್ಲೆಟ್ಗಳನ್ನು ತಗೊಳ್ಳೋದು. ಜೀವನದಲ್ಲಿ ಟೆನ್ಷನ್ ಇಲ್ಲದೆ ಆರೋಗ್ಯವನ್ನು ಇಟ್ಕೊಳ್ಳುವಂಥದ್ದು ಒಂದು ನಮಗೆ ಇರುವಂಥ ಅವಕಾಶ ಸಂಗೀತ ಕ್ಷೇತ್ರ. ದೊಡ್ಡ ಮೆಡಿಸಿನ್ ಅದು, ಬದುಕಿನಲ್ಲಿ ಬಹಳ ದೊಡ್ಡ ಮೆಡಿಸಿನ್ ಅದು. ಅಷ್ಟು ಒಳ್ಳೆಯ ಆರೋಗ್ಯವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಈ ಶಿಕ್ಷಣ ಸಂಸ್ಥೆ
ಮತ್ತು ಬೆಳೀಲಿ, ಆರೋಹಿಯಾಗಿ ಎತ್ತರಕ್ಕೆ ಬೆಳೀಲಿ. ನಾವೆಲ್ಲ ಅವ್ರ ಜೊತೆಗಿರೋಣ ಮತ್ತು ಅವರ ಪ್ರೀತಿ ಮತ್ತು ವಿನಯತೆಗೆ ಬಹಳ ದೊಡ್ಡ ಗೌರವ ಕೊಡೋಣ. ಅವರಿಂದ ನೂರಾರು ಮಕ್ಕಳು ತಯಾರಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಯುತ ಪ್ರಮೋದ್ ಹೆಗಡೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇಂಥ ಒಂದು ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಆರೋಹಿ ಸಂಸ್ಥೆಯ ದೈವಾರ್ಷಿಕ ಈ ಸಮ್ಮೇಳನದಲ್ಲಿ ಸಂಸ್ಥೆಗೆ ಶುಭವನ್ನು ಹಾರೈಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಖಂಡಿತವಾಗಲೂ ಶಾಸ್ತ್ರೀಯಬದ್ಧವಾದ ಕಾರ್ಯಕ್ರಮದಲ್ಲೇ ರಾಜ್ಯಾದ್ಯಂತ ಹೆಸರನ್ನು ಗಳಿಸುತ್ತೆ ಅನ್ನೋದನ್ನು ಅನ್ಕೋತಾ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸಿರ್ಸಿ ಲಯನ್ಸ್ ಕ್ಲಬ್ಬಿನಲ್ಲಿ ದ್ವಿತೀಯ ಬಾರಿಗೆ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿ ಹೆಸರನ್ನು ಮಾಡಿದಂಥವರು, ಉದ್ಯಮ ಕ್ಷೇತ್ರದಲ್ಲಿ ಹೋದರೆ ಎಲೆಕ್ಟ್ರಾನಿಕ್ ಉದ್ಯಮದಲ್ಲಿ ತಮ್ಮ ಹೆಸರನ್ನು ಜಿಲ್ಲೆಯಾದ್ಯಂತ ಮನೆ ಮಾತಾದವರು, ಪ್ರಸ್ತುತವಾಗಿ ಮೊನ್ನೆ ಇದೇ ಲಯನ್ಸ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗಿ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ತಮ್ಮನ್ನು ಸೇವೆಯನ್ನು ತೊಡಗಿಸ್ಕೊಳ್ತಾ ಇರುವಂಥವರು ಶ್ರೀಯುತ ಪ್ರಭಾಕರ್ ಹೆಗಡೆ ಅವರು. ಸರ್, ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತು. ವೇದಿಕೆಯಲ್ಲಿ ಇರುವಂಥ ಪ್ರಮೋದ್ ಹೆಗಡೆ ಅವರೇ, ಶ್ರೀಪಾದ್ ಹೆಗಡೆ ಅವರೇ, ದೀಪಾ ಮೇಡಮ್ ಅವರ ಗುರುಗಳಾದಂಥ ಹರೀಶ್ ಹೆಗಡೆ ಅವರೇ, ಶಶಾಂಕ್ ಹೆಗಡೆ ಹಾಗೂ ದೀಪಾ ಮೇಡಮ್ ಅವರೇ, ಇಲ್ಲಿ ಸೇರಿರುವಂಥ ಪಾಲಕ ವೃಂದದವರೇ, ಮುದ್ದು ಮಕ್ಕಳೇ, ಆಮಂತ್ರಿತರೆ, ನಾನು ಇವತ್ತು ಮೊದಲನೇದಾಗಿ ದೀಪಾ ಶಶಾಂಕ್ ಮೇಡಮ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಈಗ 3-4 ವರ್ಷದಿಂದ ಶಶಾಂಕ್ ಹೆಗಡೆ ಅವರು ನಮ್ಮ ಸ್ಕೂಲಿನಲ್ಲಿ ಹೆಡ್ ಮಾಸ್ಟರ್ ಆಗಿ, ಈಗ ಸದ್ಯ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಬಂದ ನಂತರ ನಮ್ಮ ಸ್ಕೂಲು ಭಾಳ ಡೆವಲಪ್ ಆಗಿದೆ. ಹಾಗೆಯೇ ಅವ್ರ ಮಿಸ್ಸಸ್ ಸಹ ಇಲ್ಲಿ ಸಂಗೀತ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಅವರು ಬಂದ ನಂತರದಿಂದ ನಮ್ಮ ಮಕ್ಕಳಿಗೆ ಇಲ್ಲೇ ಸಂಗೀತ ಕಲಿಯುವಂಥ ಅವಕಾಶವೂ ಆಗಿದೆ. ಇವತ್ತು 2ನೇ ವರ್ಷದ ಈ ಆರೋಹಿ ಸಂಸ್ಥೆ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಅಭಿಮಾನದಿಂದ ಶಶಾಂಕ್ ಹೆಗಡೆ ಅವರ ಅಪ್ಪ ಅಮ್ಮ ಬಂದಿದ್ದಾರೆ, ದೀಪಾ ಮೇಡಮ್ ಅವರ ಅಪ್ಪ ಅಮ್ಮ ಬಂದಿದ್ದಾರೆ, ದೀಪಾ ಮೇಡಮ್ ಅವರ ಗುರುಗಳು ಬಂದಿದ್ದಾರೆ. ಹೀಗಾಗಿ ಇವತ್ತು ಭಾಳ ನಮ್ಮ ದೀಪಾ ಮೇಡಮ್ ದಂಪತಿಗಳು ಭಾಳ ಖುಷಿಯಿಂದ ಇದೊಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಈಗ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಪಾಲಕರು ಸಹ ತಮ್ಮ ಮಕ್ಕಳು ವರ್ಷದಿಂದ ವರ್ಷ ಏನು ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳಿ ನೋಡುವಂಥ ಅವಕಾಶ ಇವತ್ತಿದೆ. ಯಾಕಂದರೆ ಕಲಿತಂಥ ಮಕ್ಕಳು ಸ್ಟೇಜ್ ಮೇಲೆ ಅವ್ರ ಕಾರ್ಯಕ್ರಮವನ್ನು ಕೊಡುತ್ತಾರೆ. ಅವ್ರ ಮಕ್ಕಳಿಗೆ ಆ ಸ್ಟೇಜ್ ಫಿಯರು ಹೋಗ್ತದೆ. ವರ್ಷದಿಂದ ವರ್ಷ ಏನು ಇಂಪ್ರೂವ್ಮೆಂಟ್ ಆಯಿತು ಅಂಥೇಳಿ ಪಾಲಕರಿಗೆ ನೋಡುವಂಥ ಅವಕಾಶ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಡೆಯುವಂಥ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿ ಚೆನ್ನಾಗಿ ಸಂತೋಷ ಪಡ್ರಿ ಅಂತ ಹೇಳ್ತಾ, ಶಶಾಂಕ್ ಹೆಗಡೆ ದಂಪತಿಗಳು ಇಲ್ಲಿ ನಮ್ಮ ಸ್ಕೂಲ್ನ ಶಿಕ್ಷಕರಾದಂಥವರಿಗೂ ಸಹ ಸನ್ಮಾನ ಮಾಡ್ತಾ ಇದ್ದಾರೆ. ಹಾಗೂ ಉಳಿದ ಸಂಗೀತ ಕ್ಷೇತ್ರದಲ್ಲಿ ಇರುವಂಥವ್ರನ್ನೆಲ್ಲ ಗುರುತಿಸಿ ಒಂದು ಕಾಂಪಿಟೇಷನ್ ಮಾಡಿ ಅದು ಒಂದು ಸಾಯಂಕಾಲ ಅದೊಂದು ಸನ್ಮಾನ ಇದೆ. ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಮ್ಮ ಶ್ರೀಪಾದ್ ಹೆಗಡೆ ದಂಪತಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಅವರ ಗಾಯನ ಕೊನೆಯಲ್ಲಿದೆ. ಇದೆಲ್ಲ ಕಾರ್ಯಕ್ರಮವನ್ನು ಎಲ್ಲ ಅನುಭವಿಸಿ ಅಂತೇಳಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಶ್ರೀಯುತ ಪ್ರಭಾಕರ್ ಹೆಗಡೆ ಅವರೇ. ಪ್ರಭಾಕರ್ ಹೆಗಡೆ ಅವರ ಬಗ್ಗೆ ಒಂದು ಮಾತು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಾರ್ಯಕ್ರಮದ ಅತಿಥಿಗಳು ಹೌದು, ಇದೇ ಸಂಸ್ಥೆಯ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರು ಹೌದು.
ಅವರು ಸ್ವತಃ ಗಾಯಕರೇ. ಶಾಸ್ತ್ರೀಯ ಸಂಗೀತದ ಕೆಲವು ಹಂತವನ್ನು ಅವರು ಕೂಡ ಅಭ್ಯಾಸ ಮಾಡಿದ್ದಾರೆ. ಇವತ್ತಿನ ದಿವಸ ಸಂಜೆಯ ದಿವಸ ಸಿದ್ದಾಪುರದ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಹಾಡನ್ನು ಕೂಡ ಅವರು ಹೇಳಲಿಕ್ಕಿದ್ದಾರೆ, ಆಲೆಮನೆಯ ಸಂಗೀತ ಆಲಾಪದಲ್ಲಿ. ಈ ಸಂಗೀತ ಕ್ಷೇತ್ರಕ್ಕೆ ಅನೇಕ ಪ್ರೋತ್ಸಾಹಗಳನ್ನು ನೀಡ್ತಾ ಇದ್ದಂಥವ್ರವರು. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಅತಿಥಿಗಳಾಗಿರುವಂಥ ಇವತ್ತಿನ ನಮ್ಮ ಆಮಂತ್ರಿತ ಕಲಾವಿದರಾದಂತಹ ಡಾಕ್ಟರ್ ಪಂಡಿತ್ ಶ್ರೀಪಾದ ಹೆಗಡೆ ಕಂಪ್ಲಿಯವರು ಹಾಗೂ ಡಾಕ್ಟರ್ ಹರೀಶ್ ಹೆಗಡೆ ಅವರಲ್ಲಿ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಅಂತೇಳಿ ನಾನು ಕೇಳಿಕೊಂಡೆ. ಅವ್ರು ಹೇಳಿದರು, ಈಗಾಗಲೇ ಸಾಕಷ್ಟು ವೇಳೆ ಆಗ್ತಾ ಇದೆ, ಸಂಜೆ ಸಮಾರೋಪ ಸಮಾರಂಭ ಇದೆ, ಅಲ್ಲೂ ಮಾತಾಡ್ತೀನಿ, ಜೊತೆಗೆ ಹೆಚ್ಚಿನದಾಗಿ ಜನರೊಂದಿಗೆ ಗಾಯನದ ಮೂಲಕ ತಾನು ಮಾತನಾಡ್ತೀನಿ, ಈಗ ಭಾಷಣ ಅನ್ನೋದು ಬೇಡ ಅಂತೇಳಿ ಹಾರೈಸಿದ್ದಾರೆ. ಮತ್ತೊಮ್ಮೆ ಅವರಿಬ್ಬರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಸಭಾ ಕಾರ್ಯಕ್ರಮದ ಕೊನೆಯ ಹಂತ, ಕೇವಲ ಇದು ಸಭಾ ಕಾರ್ಯಕ್ರಮದ ವಂದನಾರ್ಪಣೆ ಅಷ್ಟೇ. ಮುಂದಿನ ಕಾರ್ಯಕ್ರಮ ತಮ್ಮೆದುರಿಗೆ ಪ್ರಸ್ತುತಗೊಳ್ಳುತ್ತೆ. ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀಯುತ ಪ್ರಮೋದ್ ಹೆಗಡೆ ಅವರಿಗೆ, ಕಾರ್ಯಕ್ರಮದ ಅತಿಥಿಗಳಾಗಿರುವಂಥ ಶ್ರೀಯುತ ಪ್ರಭಾಕರ್ ಹೆಗಡೆ ಅವರಿಗೆ, ಹಾಗೂ ನಮ್ಮ ಇಡೀ ದಿವಸದ ಕಾರ್ಯಕ್ರಮದಲ್ಲಿ ಇದ್ದು ನಮಗೆ ಮಾರ್ಗದರ್ಶನ ಮಾಡಲಿಕ್ಕಿರುವಂತಹ ಡಾಕ್ಟರ್ ಪಂಡಿತ್ ಶ್ರೀಪಾದ್ ಹೆಗಡೆ ಕಂಪ್ಲಿ ಅವರಿಗೆ, ಡಾಕ್ಟರ್ ಹರೀಶ್ ಹೆಗಡೆ ಅವರಿಗೆ, ವೇದಿಕೆಯಲ್ಲಿ ಇದ್ದು ಈ ಸಂಸ್ಥೆಯ ಮುಖ್ಯಸ್ಥರು ಪ್ರಾಚಾರ್ಯರು ದಂಪತಿಗೆ, ನಿಮಗೆಲ್ಲರಿಗೂ ಈ ಸಭಾ ಕಾರ್ಯಕ್ರಮದ ವಂದನೆಯನ್ನು ಹೇಳ್ತಾ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಮಕ್ಕಳಲ್ಲಿ ವಿನಂತಿ, ಕೆಲವೇ ಕ್ಷಣದಲ್ಲಿ ವೇದಿಕೆಯಲ್ಲಿ ಸಂಗೀತ ಶಾಲೆಯ ಮಕ್ಕಳ ಕಾರ್ಯಕ್ರಮ ಶುರುವಾಗತ್ತೆ. ಅದಕ್ಕೂ ಪೂರ್ವದಲ್ಲಿ ಕಾರ್ಯಕ್ರಮದ ಸ್ಪರ್ಧೆ ನಡೆಸಿರುವಂಥದ್ದು ತಮಗೆಲ್ಲ ಗೊತ್ತಾಯಿದೆ. ಬೇರೆ ಬೇರೆ ಊರಿಂದ ಸ್ಪರ್ಧಾಳುಗಳು ಬಂದಿದ್ದೀರಿ. ಆ ಸ್ಪರ್ಧೆಯ ಕುರಿತಾಗಿ ನಮ್ಮ ಕಾರ್ಯಕ್ರಮದ ಪ್ರಮುಖರಲ್ಲಿ ಒಬ್ಬರಾದಂತಹ ಡಾಕ್ಟರ್ ಹರೀಶ್ ಹೆಗಡೆ ಅವರು ತಮ್ಮೊಂದಿಗೆ ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ವಂದಿಸಿಕೊಳ್ತಾ, ರಾಜ್ಯ ಮಟ್ಟದ ಖ್ಯಾಲ್ ಗಾಯನ ಸ್ಪರ್ಧೆಯ ಸಂಬಂಧಿಸಿದಂತೆ ಈಗಾಗಲೇ ಅಂತಿಮ ಹಂತಕ್ಕೆ ಆಯ್ಕೆಯಾದಂಥ 5 ಸ್ಪರ್ಧಾಳುಗಳು ನಮ್ಮೊಂದಿಗಿದ್ದಾರೆ. ಅವರಿಲ್ಲಿ ವೇದಿಕೆಯ ಮುಂಭಾಗಕ್ಕೆ ಬಂದು ನಾವು ಮೊದಲೇ ತಿಳಿಸಿದ ಹಾಗೆ 5 ರಾಗಗಳ ಲೀಸ್ಟನ್ನು ನಮಗೆ ಕೊಡಬೇಕು. ಅದಾದಮೇಲೆ ನಾವು ಸ್ಲಾಟನ್ನು ಅರೇಂಜ್ ಮಾಡ್ತೀನಿ. ಇಲ್ಲಿ ಎಲ್ಲರ ಎದುರಿಗೇ ಯಾರು ಫಸ್ಟು ಯಾರು ಸೆಕೆಂಡ್ ಹಾಡುವುದು ಅದು ತೀರ್ಮಾನ ಆಗತ್ತೆ. ಸೊ ಅದಾದಮೇಲೆ ನೀವು ಕೊಟ್ಟಿರುವ 5 ರಾಗಗಳಲ್ಲಿ ಸಮಯಕ್ಕೆ ಅನುಗುಣವಾಗಿ ಅದನ್ನು ಸೆಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಈ ಕಾರ್ಯಕ್ರಮದ ಸಂಪೂರ್ಣ ತೀರ್ಪನ್ನು ಡಾಕ್ಟರ್ ಪಂಡಿತ್ ಶ್ರೀಪಾದ್ ಹೆಗಡೆ ಅವರು ನಡೆಸಿಕೊಡ್ತಾರೆ. ಪ್ರತಿಯೊಬ್ಬರು ಗಾಯನ ಮುಗಿದ ಮೇಲೆ ಅವರು ವಿಶ್ಲೇಷಣೆಯನ್ನು ಒಂದು 2-3 ನಿಮಿಷಗಳ ಕಾಲ ಅವರು ಮಾಡ್ತಾರೆ. ಸೊ ಅದು ನಿಮಗೆ ಮುಂದಿನ ಅಧ್ಯಯನಕ್ಕೆ ಅದು ಸಹಕಾರಿ ಆಗಲಿ ಅನ್ನೋ ದೃಷ್ಟಿಯಿಂದ ಅದನ್ನು ಇಟ್ಕೊಂಡಿದ್ದೀವಿ. ಸೊ ಇದೀಗ ನೀವು ಇಲ್ಲಿ ಮುಂದ್ಗಡೆ ಬಂದು ನಿಮ್ಮ ರಾಗಗಳ ಲೀಸ್ಟನ್ನು ನಮಗೆ ಕೊಡಬೇಕು. ಅದಾದಮೇಲೆ ಮತ್ತೆ ಒಂದು 5-10 ನಿಮಿಷದ ನಂತರ ಮತ್ತೆ ನಿಮ್ಮನ್ನು ಕರಿತೀನಿ. ಇಲ್ಲಿ ನಿಮ್ಮ ಎದುರಿಗೇ ಯಾರು ಫಸ್ಟ್ ಹಾಡಬೇಕು ಯಾರು ಸೆಕೆಂಡ್ ಹಾಡಬೇಕು ಅನ್ನೋದನ್ನು ಅದು ನಿಮ್ಮ ಅದೃಷ್ಟ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್. ನಮಸ್ಕಾರ.